ಹಾಯ್ ಹಲೋ ನಮಸ್ಕಾರ. ಇವತ್ತು ಬಂದುಬಿಟ್ಟು ಕನ್ನಡ ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ. ಆ ಮೂವಿ ಹೆಸರು ಬ್ಲಿಂಕ್, ಡೈರೆಕ್ಟೆಡ್ ಬೈ ಶ್ರೀನಿಧಿ ಆ್ಯಂಡ್ ಆ್ಯಕ್ಟೆಡ್ ಬೈ ದೀಕ್ಷಿತ್. ನೀವು ದೀಕ್ಷಿತ್ ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತಂದರೆ, ನಾಗಿಣಿ ಸೀರಿಯಲ್ ಬರ್ತಿತ್ತು ಜಿ ಕನ್ನಡದಲ್ಲಿ, ಅದರ ಹೀರೋ ದೀಕ್ಷಿತ್ ಅಂತ ಅವ್ರು ಮಾಡಿದ್ದಾರೆ. ಈ ಮೂವಿ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಲಾಜಿಕ್ ಅನ್ನೋದನ್ನು ನಮ್ಮ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಉಪಯೋಗಿಸ್ತಾರೆ ಜನಗಳು. ಎಲ್ಲ ಕಡೆ ಸಿನಿಮಾನೂ ಲಾಜಿಕಲ್ಲೇ ತೆಗಿಬೇಕು ಅಂತ ಯೋಚನೆ ಮಾಡೋವಂಥ ಜನಗಳು ನಮ್ಮ ಕರ್ನಾಟಕದಲ್ಲಿರೋದು. ಜನಗಳು ಅಂದಾಗ ನಾನು ಒಬ್ಬ ಬರ್ತೀನಿ. ಅದನ್ನು ನಾನು ಆದಷ್ಟು ಲಾಜಿಕ್ ಅನ್ನೋದನ್ನ ತೊಗೊಂಡಂಗೆ ಸಿನಿಮಾ ಥರ ನೋಡ್ತೀನಿ. ಈ ಮೂವಿನೂ ಅಷ್ಟೇ, ಬ್ಲಿಂಕ್ ಅನ್ನೋ ಮೂವಿ. ಈ ಮೂವಿನ ಸ್ಟೋರಿಗೆ ನಾನು ದೊಡ್ಡ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆ ಅಂತಂದರೆ, ಇಷ್ಟು ಕಾಂಪ್ಲೆಕ್ಸ್ ಆಗಿರೋ ಸ್ಟೋರಿನ ಯಾವುದೇ ಕ್ವಶನ್ನಲ್ಲಿ ಆನ್ಸರ್ನ ಬ್ಲ್ಯಾಂಕಾಗಿ ಬಿಡದೆ ಪ್ರತಿಯೊಂದಕ್ಕೂ ನಮಗೆ ಅರ್ಥ ಮಾಡಿಸಿ ಆನ್ಸರ್ ಕೊಟ್ಟಿದ್ದಾರೆ. ಅದ್ಯಾಕಾಯಿತು ಇದ್ಯಾಕಾಯಿತು ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ಆನ್ಸರ್ ಕೊಟ್ಟಿದ್ದಾರೆ. ಕೆಲವೊಂದು ಲಾಜಿಕ್ನ ಅಪ್ಲೈ ಮಾಡಬೇಡಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮಗೆ ಸಿನಿಮಾ ಥರ ನೋಡಿ ಅಂತ ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂದರೆ, ಈ ಮೂವಿ ಸ್ಟೋರಿ ಲೈನ್ ಟೈಮ್ ಟ್ರಾವೆಲ್ ಮೂವಿ. ಸೊ ನೀವು ಟೈಮ್ ಟ್ರಾವೆಲ್ ಮೂವಿನ ಅಂದ ತಕ್ಷಣ ತುಂಬ ಕಡೆ ತೆಗೆದಿದ್ದಾರೆ, ಕರ್ನಾಟಕದಲ್ಲಿ ತೆಗೆದಿಲ್ಲ. ಸೊ ನೀವು ಹಾಲಿವುಡ್ಡಿನ ಮೂವಿ ನೋಡಿರ್ಬೋದು, ಇಲ್ಲ ಬಾಲಿವುಡ್ ಆರ್ ಟಾಲಿವುಡ್ ಮೂವಿ ನೋಡಿರ್ಬೋದು. ಬಟ್ ಕರ್ನಾಟಕದಲ್ಲಿ ತೆಗೆದಿದ್ದಾರೆ. ಬೇರೆ ಕಡೆ ಎಲ್ಲ ಜಾಸ್ತಿ ನಾನು ನೋಡಿದಂಗೆ ಮಷೀನ್ಸ್ ಯೂಸ್ ಮಾಡಿಕೊಂಡು ಟೈಮ್ ಟ್ರಾವೆಲ್ ಮೂವಿ ತೆಗೆದಿರೋದು. ಬಟ್ ಫಸ್ಟ್ ಟೈಮ್ ಇನ್ ಕನ್ನಡ ಟೈಮ್ ಟ್ರಾವೆಲ್ ಮೂವಿ ತೆಗೆದಿರೋದು, ಅದು ಐ ಡ್ರಾಪ್ ಯೂಸ್ ಮಾಡಿಕೊಂಡು ಟೈಮ್ ಟ್ರಾವೆಲ್ ಮಾಡೋದು. ಇನ್ನು ಜಾಸ್ತಿ ಸ್ಟೋರಿ ಹೇಳೋಕ್ಕೋಗಲ್ಲ, ಬಟ್ ಇದಕ್ಕೆ ನಿಲ್ಲಿಸ್ತೀನಿ. ಐ ಡ್ರಾಪ್ ಯೂಸ್ ಮಾಡ್ತಾರೆ. ಸೊ ನೀವು ಲಾಜಿಕ್ ಕೊಡೋಕ್ಕೆ ಹೋಗಬಾರ್ದು. ಐ ಡ್ರಾಪಲ್ಲಿ ಹೆಂಗೆ ಗುರು ಟೈಮ್ ಟ್ರಾವೆಲ್ ಆಗುತ್ತೆ, ಯಾರಿಗೆ ಗೊತ್ತು ಗುರು ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದು. ಸೊ ಸಿನಿಮಾ ಥರ ನೋಡಿ. ನೀವು ಬೇರೆ ಫಿಲಮ್ಸ್ನ, ಬೇರೆ ಸ್ಟೇಟಿಂಗ್ ಫಿಲಮ್ಸ್ನ ನೀವು ಅವ್ರು ಯಾವುದು ಏನು ಮಾಡಿದ್ರು ನೀವು ಸರಿ ಅಂತೀರ. ಅದೇ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಫಿಲಮ್ಸನ್ನು ಮಾಡಿದ್ರೆ ಲಾಜಿಕ್ ಕೊಡ್ಕೊಂಡು ಅದೆಂಥ ಮೂವಿ ಗುರು, ಅದಂಗೆ 20 ಜನ ಕೊಡೋದಾದ್ರು ಅವನು ಅದೆಂಗೆ ತೆಗೆದ್ರು ಗುರು ಫಿಲಮ್ಸು, ಅವೆಲ್ಲ ಬೇಡ. ಸೊ ಪ್ಲೀಸ್ ಈ ಮೂವಿನ ನೀವು ಲಾಜಿಕ್ ಇದ್ದಂಗೆ ಎಕ್ಸೈಟ್ಮೆಂಟಿಂದ ಈ ಸಸ್ಪೆನ್ಸ್ ಮೂವಿನ ನೀವು ನೋಡಿದ್ರೆ ತುಂಬ ಇಷ್ಟಪಡ್ತೀರಾ. ಆ್ಯಂಡ್ ನಿಮಗೆ ಮುಂಚೆನೇ ಹೇಳ್ತಾ ಇದ್ದೀನಿ, ಈ ಮೂವಿಯಲ್ಲಿ ಕಾಮಿಡಿ ಆ್ಯಕ್ಷನ್ ಇರೋದಿಲ್ಲ. ಸೊ ನಿಮಗೆ ಕಾಮಿಡಿ ಆ್ಯಕ್ಷನ್ ಬೇಕು ಅಂತಂದರೆ ಈ ಮೂವಿನ ನೋಡೋಕ್ಕೆ ಹೋಗಬೇಡಿ. ನನ್ನ ಪ್ರಕಾರ ನಾನು ಎಲ್ಲ ಮೂವೀಸ್ನೂ ನೋಡ್ತೀನಿ, ನಮ್ಮ ಕನ್ನಡದವ್ರು ಎಲ್ಲ ಮೂವೀಸ್ನೂ ನೋಡ್ತಾರೆ. ಸೊ ಅದಕ್ಕೆ ಹೇಳ್ತಿರೋದು, ಈ ಮೂವಿ ಎಕ್ಸೈಟ್ಮೆಂಟಿಂದ ನೀವು ಖುಷಿಯಾಗಿಂದ ಮುಂದೇನಾಗುತ್ತೆ ಅನ್ನೋ ಯೋಚನೆಯಿಂದ ನೀವು ನೋಡ್ತಾ ಹೋದರೆ ಸಖತ್ ಇಷ್ಟ ಆಗುತ್ತೆ. ಕೊನೆವರೆಗೂ ಎಕ್ಸೈಟ್ ಆಗ್ತೀರಾ ನೀವೇ. ವಾವ್, ಎಂಥ ಮೂವಿ ತೆಗೆದಿದ್ದಾರೆ ಗುರು ಇವರು ನಮ್ಮ ಕರ್ನಾಟಕದವರು ಅಂತ ನನಗೆ ಅನಿಸಿದ್ದು, ನಿಮಗೂ ಅನ್ನಿಸ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಈ ಮೂವಿ ನೋಡೋದಕ್ಕಿಂತ ಮುಂಚೆ ಲಾಜಿಕ್ ಅನ್ನೋದನ್ನ ಮರ್ತು ಬಿಡು ಆ್ಯಂಡ್ ನೋಡ್ತಾ ಹೋಗಿ ಕಾನ್ಸಂಟ್ರೇಟ್. ಇಂಥ ಮೂವಿ ತೆಗೆಯೋದು ತುಂಬ ಕಷ್ಟ, ಇಂಥದಕ್ಕೆ ಸಪೋರ್ಟ್ ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಈ ಥರ ಮೂವಿ ಬರೋದೇ ಕಮ್ಮಿ. ಅದರಲ್ಲೂ ನೀವು ತುಳಿದ್ಬಿಟ್ರೆ ಸಖತ್ ಬೇಜಾರಾಗುತ್ತೆ ಕರ್ನಾಟಕದಲ್ಲಿ. ಯಾಕೆಂತಂದರೆ ಬರೀ ಲಾಂಗು ಮಚ್ಚು ಲವ್ ಅವು ಬಿಟ್ಟರೆ ಇನ್ಯಾವು ಬರೋಂಗೇ ಇಲ್ಲ ನಮ್ಮ ಕಡೆ ಒಳ್ಳೆ ಫಿಲಮ್ಸ್. ಅದಕ್ಕೆ ಬರೀ ಹೇಳ್ಕೊಂಡಿದ್ದು KGF ಕಾಂತಾರ ಅಂತ ಅವೆರಡು ಬಿಟ್ಟರೆ ಇನ್ಯಾವುದಿಲ್ಲ ಮೂವಿ. ಸೊ ಪ್ಲೀಸ್ ಎಲ್ಲ ಮೂವೀಸು ಪ್ಯಾನ್ ಇಂಡಿಯಾ ಲೆವೆಲಿಗೆ ಕೊಡಬೇಕು, ಆ ಥರ ತೆಗಿಬೇಕು ಅಂದರೆ ನಮ್ಮವ್ರು ಫಸ್ಟ್ ನಮಗೆ ಸಪೋರ್ಟ್ ಮಾಡಬೇಕು. ಅದಾದಮೇಲೆ ತುಂಬ ಚೆನ್ನಾಗಿ ಸಪೋರ್ಟ್ ಬೇರೆ ಕಡೆಯಿಂದ ಸಿಗುತ್ತೆ. ಹೆಂಗೆ ಇವಾಗ ಮಲಯಾಳಂ ಇಂಡಸ್ಟ್ರಿ ಅವ್ರು ಪ್ಯಾನ್ ಇಂಡಿಯಾ ಅಂತ ಸ್ಟಾರ್ಟ್ ಮಾಡಲ್ಲ, ಬಟ್ ಆಮೇಲೆ ಆಗುತ್ತೆ. ಸೊ ನಿಮ್ಮದು ಹಂಗೆ ಏನು ಪ್ಯಾನ್ ಇಂಡಿಯಾ ಅಂತ ತಕ್ಷಣ 1000 ಕೋಟಿ ನೋಡಿಬೇಕು, 400 ಕೋಟಿ 500 ಕೋಟಿ ನೋಡಿಬೇಕು ಅಂತಲ್ಲ. ಸಿನಿಮಾ ಗೆಲ್ಬೇಕು ನನಗೆ, ನನ್ನ ಪ್ರಕಾರ. ಸೊ ನೀವು ಈ ಥರದ ಮೂವಿನ ಪ್ಲೀಸ್ ವಾಚ್, ಮಿಸ್ ಮಾಡಬೇಡಿ. OTTಯಲ್ಲಿ ಅನಿಸುತ್ತೆ ರಿಲೀಸ್ ಆಗಿದ್ದು. ಆ್ಯಂಡ್ ಈ ಥರದ ಮೂವಿನ ಬೆಳೆಸಿ, ಕನ್ನಡ ಉಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಗೇನ್ ಬಾಯ್.